ಅಪ್ಪ ಅಮ್ಮ, ನೀವು ತುಂಬ ನೆನಪಾಗ್ತಾ ಇದ್ದೀರಾ ನನಗೆ. ಅಪ್ಪ ಅಮ್ಮ, ನಮ್ಮವರನ್ನೋರು ಯಾರೂ ಇಲ್ಲ ಇಲ್ಲಿ. ನನ್ನ ಸಪೋರ್ಟಿಗೆ ಬರೋಕ್ಕೆ ನಮ್ಮವರನ್ನೋರು ಯಾರೂ ಇಲ್ವಲ್ಲ. ಅಯ್ಯೋ ಪಾಪಚ್ಚಿ ಅಳ್ತಾ ಇದ್ದಾಳೆ ಒಬ್ಬಳೇ ಕೂತ್ಕೊಂಡು. ಅಯ್ಯೋ ನೋಡೋಕ್ಕಾಗಲ್ಲಪ್ಪ. ಅಯ್ಯೋ ನಮ್ಮ ಚಿರು ಏನಿದು ಮಾಡ್ತಾನೆ. ಬೇಡ ಕಣೋ ಸುಮ್ಮನಿರು, ಇಲ್ಲೇ ಇರಪ್ಪ ಅಂತ ಹೇಳಿದ್ರೆ ಅವನು ಅಲ್ಲಿಗೆ ಹೋಗ್ಬೇಕು ಅಂತ ಕುಣಿತಾನೆ, ಇವಳು ಇಲ್ಲಿರಬೇಕು ಅಂತ ಆಸೆ ಪಡ್ತಾನೆ. ಅದ್ರಾಗೆ ಇವನೇ ತಿಳ್ಕೊಬೇಕಪ್ಪ, ಇಲ್ಲೇ ಇರಬೇಕು ನಮ್ಮೂರಾಗೆ ಅಂತ ಹೇಳಿ. ಅವಳು ಅಲ್ಲಿಗೆ ಹೋಗೋಣ ಬಾ ಅಂತ ಕರೆದ್ರು ಇವನಿನ್ನ ಇಲ್ಲಿರೋದಕ್ಕೆ ಇಷ್ಟಪಡಬೇಕು. ಅದು ಬಿಟ್ಬಿಟ್ಟು ಇವನೇ ಇಲ್ಲಿರೋಕ್ಕಾಗಲ್ಲ, ನಾನು ಅಲ್ಲೇ ಇರಬೇಕು ಅಂತ ಇವನು ಹೇಳ್ತಾನೆ. ಯಪ್ಪ ಏನಪ್ಪ ವಿಚಿತ್ರ. ಅಯ್ಯೋ ಏನಾದರೂ ಮಾಡ್ಕೊಳ್ಳೆ ಅಷ್ಟೇ, ಚೆನ್ನಾಗಿರಬೇಕು. ಪಾಪ ನೋಡೋಕ್ಕಾಗಲ್ಲ ಹುಡುಗಿನ ನೋಡಿದ್ರೆ ನನಗೇನೋ ಅಯ್ಯೋ ಅನಿಸುತ್ತೆ. ದೀಕ್ಷಾ ದೀಕ್ಷಾ ಯಾಕೆ ಅಳ್ತಾ ಇದೀಯಾ? ನನಗಂತೂ ಇಲ್ಲಿರೋದಕ್ಕಾಗ್ತಾ ಇಲ್ಲ, ನಾನು ಊರಿಗೆ ಹೋಗಬೇಕು. ಇಲ್ಲಿರೋದಕ್ಕಾಗ್ತಾ ಇಲ್ಲ. ಬಾ ಊರಿಗೆ ಹೋಗೋಣ, ಬಾ ನಮ್ಮ ಊರಿಗೆ ಹೋಗೋಣ. ನನಗೆ ಇಲ್ಲಿರೋದಕ್ಕಾಗ್ತಾ ಇಲ್ಲ. ಇರೋದಕ್ಕಾಗ್ತಾ ಇಲ್ಲ? ಯಾಕೆ, ಏನಾಯಿತು? ಯಾಕೆ ಅಳ್ತಾ ಇದೀಯಾ? ಇಲ್ಲಿನ ಜನ ಸರಿ ಇಲ್ಲಪ್ಪ, ಇಲ್ಲಿನ ಜನ ಸವಾಸ ಬೇಡ. ಅದಕ್ಕೇನೆ ಏನಪ್ಪ ಇಂಥ ಹೆಂಗಸ್ರು ಅಂದಂಗೆ ಆಗುತ್ತೆ. ಅಯ್ಯೋ ಬೇಡಪ್ಪ, ಇಲ್ಲಿ ಸವಾಸ ಬೇಡ, ನಮ್ಮ ಊರಿಗೆ ಹೋಗೋಣ ಬಾ. ಮುಂಚೆಗೆ ನಾನು ನಮ್ಮ ಊರಿಗೆ ಕರ್ಕೊಂಡೋಗು, ಇಲ್ಲಿರೋದಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಅಲ್ಲೇ ಹೋಗಿ ನಮ್ಮೂರಲ್ಲೇ ಬಾಡಿಗೆ ಮನೆ ಮಾಡೋಣ. ಬಾಡಿಗೆ ಮನೆ ಮಾಡಿಕೊಂಡು ಬೇರೆ ಇರೋಣ, ಅಲ್ಲೇ ನಮ್ಮೂರು ಜನನೇ ವಾಸಿ. ಇಲ್ಲಿ ಬೇಡಪ್ಪ, ಇಲ್ಲಿ ಯಾರೂ ಕಷ್ಟಕ್ಕಾಗಲ್ಲ, ಸುಖಕ್ಕಾಗಲ್ಲ, ಏನಿಲ್ಲ, ಏನಕ್ಕೂ ಬರಲ್ಲ. ಇಲ್ಲಿ ಜನ ಸರಿ ಇಲ್ಲ. ಅದಕ್ಕೆ ನಮ್ಮ ಊರಿಗೆ ಹೋಗೋಣ ಬಾಚಿರು. ಇವಾಗ ಹೆಂಗೆ ಹೋಗ್ತೀಯಾ? ನೀನು ಬಂದಿದ್ದೀಯಾ, ಇವಾಗ ಹೋಗ್ಬೇಕು ಊರಿಗೆ ಅಂತಂದರೆ ಬೇಡ ಇರು. ಇವಾಗ ನನಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ನಾನು ಬಂದಿದ್ದೀನಿ. ಇವಾಗ ಇಲ್ಲೇ ಇರು ನೀನು. ಯಾಕೆ ಹೋಗ್ತೀಯಾ ಹೇಳು ಊರಿಗೆ? ಏನು ಹೋಗೋಕ್ಕೆ ಹೋಗ್ಬೇಡ, ಇಲ್ಲೇ ಇರು. ಬಂದಿದ್ದೀಯಾ ತಾನೇ? ಇವಾಗ ಮತ್ತೆ ಹೋದರೆ ನಿನಗೆ ಬೆಲೆ ಇರೋದಿಲ್ಲ ಅಲ್ಲಿ. ಅಲ್ಲ ನಾನೇ ನಮ್ಮ ಮನೆಗೇನು ಹೋಗಲ್ಲ, ನಾನು ಬೇರೆ ಮನೆ ಮಾಡ್ತೀನಿ. ಅಲ್ಲೇ ಬಾಡಿಗೆ ಮನೆಗಳು ಎಲ್ಲಾದರೂ ಸಿಗ್ತಾವಲ್ಲ, ಹೋಗಿ ಬೇರೆ ಮನೆ ಮಾಡ್ತೀನಿ. ಅಲ್ಲೇ ಊರಿಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾಳೆ ಪಾಪಚ್ಚಿ. ನಾನು ಹೇಳ್ತೀನಪ್ಪ ಚಿರುನ್ ಕರೆದು, ನನಗೆ ನಾಟಕ ಮಾಡೋದಕ್ಕಾಗಲ್ಲಪ್ಪ. ಪಾಪ ಅವಳು ನೋಡಿದ್ರೆ ತುಂಬ ಅಯ್ಯೋ ಅಂದಂಗಾಗುತ್ತೆ. ನಾವು ಈ ಥರ ವಟಾರದ ಹೆಂಗಸ್ರೆಲ್ಲ ನಾಟಕ ಮಾಡೋದಕ್ಕಾಗಲ್ಲ ಅಂತೀನಿ. ನಾನು ಶ್ರೀದೇವಿ ಇಬ್ಬರು ಹೇಳ್ತೀವಿ, ಅವನೇನಾದರೂ ಅಂದ್ಕೊಳ್ಳೇಳು. ಇವನು ಇಲ್ಲೇ ಇಟ್ಕೊಂಡು ಬಿಡು, ಚೆನ್ನಾಗಿ ಇಟ್ಕೊಂಡು ಹೋಗೋಣ ಅನ್ನಲ್ಲ. ಪಾಪ ಹುಡುಗಿನ ಕರ್ಕೊಂಡು ಬಂದು ಇಲ್ಲ ಏನಿಸ್ತಾನೆ. ಆ ಹುಡುಗಿ ನಮ್ಮನ್ನೆಲ್ಲ ಕೆಟ್ಟಳಾಗಿ ನೋಡ್ತಾಳೆ, ಕೆಟ್ಟಳು ಅಂತ ಅನ್ಕೊಂತಾವೆ. ಇವನು ಇಚ್ಕಾಗಿ ನಾವೆಲ್ಲ ಕೆಟ್ಟವ್ರಾಗಬೇಕು. ನಾವು ವಟಾರದವರೆಲ್ಲ ಅಯ್ಯೋ ಇಂಥವ್ರು ಊರಿನ ಹೆಂಗಸು ಹೆಂಗಪ್ಪ ಅಂತ ಹೇಳಿ ನಾವು ಕೆಟ್ಟ ಹೆಸರು ಹೊತ್ಕೋಬೇಕು ಇವನು ಇಚ್ಕಾಗಿನ. ನಾನು ಹೇಳ್ತೀನಪ್ಪ ಅವನು ಕರೆದು, ಈ ಥರ ನಾಟಕ ಮಾಡೋದಕ್ಕಾಗಲ್ಲ ಕಣ ಚಿರು ಅಂತ ಹೇಳ್ತೀನಿ ನಾನು. ಯಾವಾಗ ಕರ್ಕೊಂಡು ಹೋಗ್ತೀವಿ ಹೇಳು ಚಿರು? ನನಗೆ ಇಲ್ಲಿರೋದಕ್ಕಾಗ್ತಾ ಇಲ್ಲ. ಬೇಗ ಹೋಗ್ಬೇಕು ನಾನು, ಬೇಗ ರೆಡಿ ಮಾಡಿ ಹೋಗೋಣ. ಅಲ್ಲೇ ಎಲ್ಲಾದರೂ ಹೋಗೋಣ, ಇಲ್ಲಾಂದ್ರೆ ಬೆಂಗ್ಳೂರಿಗೆ ಹೋಗೋಣ ಅಷ್ಟೇ. ಬೆಂಗ್ಳೂರಿಗೆ ಹೋಗಿ ಅಲ್ಲೇ ಯಾವುದಾದ್ರೂ ಮನೆ ಮಾಡ್ಕೊಂಡು ಅಲ್ಲೇ ಇಬ್ಬರು ಕೆಲ್ಸಕ್ಕೆ ಹೋಗೋಣ ಸುಮ್ಮನೆ. ಅಮ್ಮ ನಾನು ಮಾತ್ರ ಬೆಂಗಳೂರಿಗೆ ಬರಲ್ಲಮ್ಮ. ಬೆಂಗಳೂರಿನ ಸವಾಸ ಬೇಡ, ನನಗೆ ಕೈ ಮುಗಿತೀನಿ. ನಾನು ನಾಳೆ ಬೆಂಗಳೂರಿಗೆ ಹೋಗಿ ಅನುಭವಿಸಿ ಸಾಕಾಗೈತೆ. ನಾನು ಏನಿದ್ರು ಒಳ್ಳೆಗೆ ಇರಬೇಕು ಅಂತ ನನಗೆ ಇಷ್ಟ. ಬೆಂಗಳೂರು ಜೀವನ ಅಡ್ಜಸ್ಟ್ ಆಗೋದೇ ಇಲ್ಲ ನನಗೆ. ಬೆಂಗಳೂರು ವಾತಾವರಣ ಇಡ್ಸೋದೇ ಇಲ್ಲ. ಅಲ್ಲಿ ಹೋದ್ರೆ ನನಗೆ ಹುಷಾರಿಲ್ದಂಗೆ ಆಗುತ್ತೆ. ಅಯ್ಯೋ ನೆಗಡೆ ಕೆಮ್ಮು, ಯಾಕೋ ನನಗೆ ಬೆಂಗಳೂರು ವಾತಾವರಣ ಸೆಟ್ ಆಗೋದೇ ಇಲ್ಲ. ತುಂಬ ಕಷ್ಟ ಆಗುತ್ತೆ ನನಗೆ ಬೆಂಗಳೂರಲ್ಲಿ ಜೀವನ ಮಾಡೋದಕ್ಕೆ. ಬೆಂಗಳೂರಿಗೆ ಬರೋಕ್ಕಾಗಲ್ಲ ದೀಕ್ಷಾ. ಬೇಕಾದ್ರೆ ನಿಮ್ಮೂರಿಗೆ ಹೋಗೋಣ, ಅಲ್ಲಿ ಇನ್ನೆಲ್ಲಿ ಮನೆ ಸಿಗೋದಿಲ್ಲ ಏನಿಲ್ಲ. ಅಲ್ಲೆಲ್ಲ ಹೋದ್ರು ಇವಾಗ ಮತ್ತೆ ನಿಮ್ಮ ಅಮ್ಮರ ಎದುರುಗಡೆ ನೀನು ಸದ್ರ ಆಗ್ಬಿಡ್ತೀಯ ಅಷ್ಟೇ. ಸ್ವಲ್ಪ ದಿನ ಇರು, ಉಳ್ಳ ಬಂದಿದ್ಯಾ, ಇನ್ನೊಂದು ಸ್ವಲ್ಪ ದಿನ ನೋಡು. ಇಲ್ಲಪ್ಪ ಇಲ್ಲ, ಇರೋದಕ್ಕಾಗ್ತಾ ಇಲ್ಲ. ಊರಿಗೆ ಹೋಗೋಣ ಬಾ. ಅಂತೂ ಇಂತೂ ದೀಕ್ಷಾ ಊರಿಗೆ ಹೋಗೋಕೆ ಒಪ್ಕೊಬಿಟ್ಲು, ಇಲ್ಲಿರೋದಕ್ಕಾಗಲ್ಲ ಅಂತ ಹೇಳಿ. ನಾನು ಮಾಡಿದ ಪ್ಲ್ಯಾನು ವರ್ಕೌಟ್ ಆಯಿತು. ಇಲ್ಲಿ ಇರಬಾರ್ದು ಇವಳು, ಅಲ್ಲೇ ಇರಬೇಕು ನಾವು ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದು ವರ್ಕೌಟ್ ಆಯಿತು. ಹೆಂಗೋ ಸದ್ಯ ಹೆಂಗೋ ಊರಿಗೆ ಹೋಗೋಣ ಅಂತ ಹೇಳ್ತಾ ಇದ್ದಾಳೆ. ಕರ್ಕೊಂಡು ಹೋಗ್ಬಿಡ್ತೀವಿ. ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳ್ತಾಳೆ, ತಪ್ಪಾಯಿತು ಅಂತ ಹೇಳಿ. ಇವತ್ತೇ ಹೋಗೋಣ, ಇವತ್ತೇ ಟ್ರೈನಿಗೆ ಹೋಗ್ಬಿಡೋಣ. ಇವತ್ತೇ ಹೊರಡ್ಬಿಡು, ನಾನೆಲ್ಲ ರೆಡಿ ಮಾಡ್ತೀನಿ. ನನಗಿರೋದಕ್ಕಾಗಲ್ಲಪ್ಪ ಇಲ್ಲಿ. ಯಾರೂ ಮಾತಾಡಿಸ್ಲಿಲ್ಲ ಅಂದರೆ ಅಕ್ಕಪಕ್ಕದವ್ರು ಹೆಂಗೆ ಇರೋಕ್ಕಾಗುತ್ತೆ ಹೇಳು? ಏನೋ ಸುಮ್ಮನೆ ಹೋಗಿದ್ಕೆ ಏನೋ ಇಸ್ಕೊಂಬರಕ್ಕಂತ ಹೇಳಿ ಸುಮ್ಮನೆ ಕಳ್ತನೂ ದಾರೋಪ ಮಾಡ್ತಾರೆ. ಥೂ, ಎಂಥ ಜನ ಇದ್ದಾರಪ್ಪ ಮನೆಯಾಳ ಜನ ಇಲ್ಲಿ. ಅಯ್ಯೋ ನಮ್ಮೂರೇ ಬೆಸ್ಟು ಅನಿಸುತ್ತೆ. ನಮ್ಮೂರಲ್ಲೇ ಯಾರಿಗನಾಥ ಅಯ್ಯೋ ಅಂತಾರೆ. ಅಯ್ಯೋ ನಮ್ಮೂರಷ್ಟು ಒಳ್ಳೆ ಜನ ಇಲ್ಲೊಬ್ಬರು ಇಲ್ಲ ಬಿಡು. ಅಲ್ಲಿ ಯಾರೂ ಇಂಥ ಹೊರಟು ಜನ ಇಲ್ಲವೇ ಇಲ್ಲ. ಇವರೇನಿಷ್ಟು ಹೊರಟು ಜನ ಆಗಿದ್ದಾರೆ. ಅಯ್ಯಪ್ಪ ನನಗಂತೂ ಸಾಕಾಗೋಯ್ತಪ್ಪ. 15 ದಿವಸಕ್ಕೇ ಎಷ್ಟು ನನಗೆ ಬೇಜಾರಾಗ್ಬಿಡ್ತು. ಅಯ್ಯಪ್ಪ ಇಂಥ ಊರಲ್ಲಿ ನಾನು ಇರಬೇಕಾ? ಇಂಥ ಊರಲ್ಲಿ ಕೆಲಸ ಮಾಡ್ಕೊಂಡು ಇಂಥ ಊರಲ್ಲಿ ಬದುಕೋದಕ್ಕಾಗುತ್ತಾ? ಇಂಥ ಜನ ಅಯ್ಯೋ ಏನಪ್ಪ ಇವರು. ಮತ್ತು ಹೊಸ್ದಾಗಿ ಮದುವೆ ಆಗಿ ಬರೋರು ಹೆಂಗೆ ಬರ್ತಾರೆ, ಹೆಂಗೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಹೇಳು?
ಹೊಸ್ದಾಗೆ ಮದುವೆ ಆಗಿ ಬರ್ತಾರಲ್ಲ ಅವ್ರು ಹೆಂಗಂದರೆ ಇವ್ರು ವಟಾರದ ಹೆಂಗಸ್ರನ್ನೆಲ್ಲ ಕರೀತಾರೆ. ಒಂದು ಎಂಗೇಜ್ಮೆಂಟಿಗಾಗಲಿ ಮದುವೆಗಾಗಲಿ ಎಲ್ಲ ಅದಕ್ಕೂ ವಟಾರದ ಹೆಂಗಸ್ರನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಅವಾಗ ಅಡ್ಜಸ್ಟ್ ಮಾಡ್ಕೊತಾರೆ. ಯಾಕಂದರೆ ನೀನು ನೋಡೋದಕ್ಕೂ ಬಂದಿಲ್ಲ, ಅವರು ನೀನು ಹಿಂಗೆ ನಮ್ಮ ಮದುವೆಗೂ ಬಂದಿಲ್ಲ, ಏನಿಲ್ಲ, ಅದಕ್ಕೇ ಹಿಂಗೆ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಕರ್ಕೊಂಡೋಗಿ ಎಲ್ಲ ಮುಂದೆ ಬಿಟ್ಟು ಎಲ್ಲ ಕೆಲಸ ಕರೀದಾಗೆಲ್ಲ ಇವ್ರನ್ನ ಕರೆದ್ರೆ ಮಾತ್ರ ಸುಮ್ಮನಿರ್ತಾರೆ ನಮ್ಮ ವಟಾರದ ಹೆಂಗಸ್ರು. ಇಲ್ಲ ಅಂದರೆ ಹಿಂಗೇನೆ ಯಾರು ಮಾತಾಡ್ಸಲ್ಲ, ಹಂಗೆ ಹಿಂಗೆ ಅಂತ ಜಗಳ ಮಾಡೋದು, ಕಾಲು ಕೆರ್ಕೊಂಡು ಜಗಳಕ್ಕೆ ಬರೋದು, ಈ ಥರ ಮಾಡ್ತಾ ಇರ್ತಾರೆ. ನೋಡು ಹೆಂಗೆ ಹೇಳ್ತಾನೆ, ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳ್ತಾನೆ. ಅಯ್ಯೋ ನಾವು ಯಾಕಪ್ಪ ಕೆಟ್ಟವ್ರಾಗಬೇಕು, ಎಲ್ಲರಿಗೂ ಹೇಳ್ತೀನಿ. ಶ್ರೀದೇವಿ ಅಕ್ಕಗೂ ಎಲ್ಲರಿಗೂ ಹೇಳ್ತೀನಿ. ಅಯ್ಯೋ ಅಕ್ಕ ನಾವು ಸುಮ್ಮನೆ ಕೆಟ್ಟವ್ರಾಗ್ತೀವಕ್ಕ, ನಮ್ಮನ್ನು ಕೆಟ್ಟವ್ರನ್ನ ಮಾಡೋಕ್ಕೆ ಇವನು ಅವಳ ಹತ್ರ ಹೆಂಗೆಂಗೋ ಹೇಳ್ತಾನೆ. ವಟಾರದ ಹೆಂಗಸನ್ನೆಲ್ಲ ಕರಿಬೇಕು, ಹಂಗೆ ಹಿಂಗೆ ಅವರೆಲ್ಲನ ಕಾಲು ಕೆರ್ಕೊಂಡು ಜಗಳಕ್ಕೆ ಬರ್ತಾರೆ ಅಂತ ನಮ್ಮ ಬೇಲೆನೆ ಅವ್ನಿಗೂ ಬೇ ಕುಡಿಸ್ತಾನೆ. ನಾವು ಯಾಕೆ ಕೆಟ್ಟರಾಗಬೇಕು ಪಾಪ, ನಾವು ಒಬ್ಳು ಹೆಣ್ಣಾಗಿ, ಅವಳು ನಮ್ಮಂತೆ ಒಬ್ಳು ಹೆಣ್ಣು ತಾನೆ, ಅವಳಿಗೆ ಯಾಕೆ ಹಿಂಗೆ ಮಾಡಬೇಕು? ಅವಳೇನೇನು ಬೇರೆಯವ್ರ ಮನೆಗೆ ಹೋಗಿಲ್ಲ, ಗಂಡನ ಮನೆಗೆ ಬಂದವಳೆ, ನಮ್ಮ ಕೈಲಿ ನಾಟಕ ಆಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಡೋಣ ಅಂತ ಹೇಳ್ತೀನಿ ಅಷ್ಟೇ. ಹಿಂಗೆ ಮಾಡಿದ್ರೆ ಪಾಪ ಅವಳೆಲ್ಲಿಗೆ ಹೋಗ್ತಾಳೆ? ಇವನೊಬ್ಬ, ಇವಂದೇನೇನು ಪ್ಲಾನ್ ಆಯಿತೋ ಏನೋ, ಅದಕ್ಕೆ ನಮ್ಮನ್ನೆಲ್ಲ ಹಿಂಗೆ ಮಾಡಿದ್ರೆ ಇವನು ನಮ್ಮ ಕೈಲಿ ಆಗಲ್ಲಪ್ಪ ಅಂತ ಹೇಳ್ತೀವಿ ನಾವೆಲ್ಲ ಸೇರ್ಕೊಂಡು ಅಷ್ಟೇ. ನಾನು ನಮ್ಮ ವರ್ಷಿತಕ್ಕಗೆ ಫೋನ್ ಮಾಡಿದೆ, ಅವಳು ಫೋನೇ ರಿಸೀವ್ ಮಾಡಲಿಲ್ಲ ಗೊತ್ತಾ. ಅವ್ಳಿಗೂ ಮೆಸೇಜನ್ನು ಮಾಡಿದೆ, ಏನಕ್ಕ ಮನೆ ಪೂಜೆ ಎಲ್ಲ ಚೆನ್ನಾಗೈತೆ ಕಣೆ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಅಪ್ಪ ಅಮ್ಮ ಅಂತ ಎಲ್ಲ ಕಮೆಂಟ್ ಮಾಡಿದೆ. ಆದರೆ ಅವಳು ಏನಕ್ಕೂ ರಿಪ್ಲೈನೇ ಮಾಡಲಿಲ್ಲ. ಎಷ್ಟೊಂದು ಸತಿ ನಾನು ಮೆಸೇಜು ಸ್ಮೈಲ್ ಸಿಂಬಲ್ ಕಳಿಸ್ದೆ, ಎಂತ ಕಳಿಸ್ದೆ, ಕಂಗ್ರ್ಯಾಚುಲೇಷನ್ ಅಂತ ಕಳಿಸ್ದೆ, ಎಲ್ಲ ಕಳಿಸ್ದೆ. ಹಂಗಂದ್ರು ಅವಳು ಯಾವುದಕ್ಕೂ ರಿಪ್ಲೈ ಮಾಡಲಿಲ್ಲ ಚಿರು. ನಮ್ಮ ವರ್ಷಿತಕ್ಕನಾಗಲಿ ನಮ್ಮ ವರ್ಷಿತಕ್ಕ ಆಗಲಿ ಯಾರೂ ರಿಪ್ಲೈ ಮಾಡಲಿಲ್ಲ. ನಮ್ಮ ವರ್ಷಿತಕ್ಕ ಅಂತೂ ನೋಡೋದಕ್ಕೆ ಹೋಗಿಲ್ಲ, ನನ್ನ ಮೆಸೇಜ್ ಮಾಡಿರೋದ. ನಮ್ಮ ವರ್ಷಿತಕ್ಕ ಇನ್ನೂ ನೋಡಿದ್ಲು, ಏನೂ ರಿಪ್ಲೈ ಮಾಡಿಲ್ಲ. ಅವಳು ಆನ್ಲೈನಲ್ಲಿದ್ದರೂ ನನಗೆ ರಿಪ್ಲೈನೇ ಮಾಡಿಲ್ಲ. ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾ ಇಲ್ಲ. ಎಷ್ಟು ಬೇಜಾರಾಗಿದ್ದಾರೆ ನಮ್ಮ ಅಕ್ಕರೆಲ್ಲ ನನ್ನ ಮೇಲೆ ಬಂದಿರೋದಕ್ಕೆ. ಅಯ್ಯೋ ನಾನು ಎಲ್ಲ ಹೇಳೋಣ, ಎಲ್ಲ ಇಲ್ಲಿರೋದಕ್ಕೆ ಆಗ್ತಾ ಇಲ್ಲ ಅಂತ ಫೋನ್ ಮಾಡಿ ಹೇಳಿ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಏನು ಮಾಡಲಿ, ಎಲ್ಲನ ಹಿಂಗಾಗ್ಬಿಡ್ತು. ಅಯ್ಯೋ ಏನು ಮಾಡೋಣಪ್ಪ ಇವಾಗ. ಅವ್ರ ಫೋನು ಎತ್ತಿಲ್ಲ, ಏನಿಲ್ಲ. ನೀನೇ ಮಾಡಿ ಹೇಳು ಚಿರು, ಇಲ್ಲಿರೋದಕ್ಕೆ ಆಗ್ತಾ ಇಲ್ವಂತೆ, ದೀಕ್ಷಾ ಬರ್ತಾಳಂತೆ ಅಂತ ಹೇಳು. ಅಯ್ಯೋ ನಾನು ಮಾಡಿದೆ, ನಾನು ಅವತ್ತೆಲ್ಲ ಪಾಯ ಪೂಜೆ ಮಾಡಿದ್ರಲ್ಲ, ನಾನು ಅವತ್ತೆಲ್ಲನ ರಿಪ್ಲೈ ಮಾಡಿ ನಾನು ಕಮೆಂಟ್ ಮಾಡಿದ್ದೀನಿ. ಅವ್ರೇನಕ್ಕೂ ರಿಪ್ಲೈ ಮಾಡ್ತಾನೇ ಇಲ್ಲ. ಬೇಜಾರಾಗಿದ್ದಾರೆ ನಾವಿಬ್ಬರು ಬಂದಿದ್ದಕ್ಕೆ. ಬಿಡು, ಫೋನ್ ಮಾಡಿದ್ರೆ ಆಯಿತು, ಫೋನ್ ಮಾಡಿ ನಾನೆಲ್ಲ ಮಾತಾಡ್ತೀನಿ. ಆ ಕೈಲಿರೋದಕ್ಕಾಗಲ್ಲ, ಬರ್ತೀವಿ ಕಣಕ್ಕ, ಏನೋ ಬಂದ್ವಿ, ಅವಳಿಗೂ ಇವಾಗ ಒಂದು ಸ್ವಲ್ಪ ಸಿಟ್ಟು ಕಡಿಮೆ ಆಗೈತೆ, ಚೆನ್ನಾಗಿರ್ತಾಳೆ ಎಲ್ಲರ ಹತ್ರನೂ ಅಂತ ಹೇಳ್ತೀನಿ ಅಷ್ಟೇ. ಹಾಗೆ ಹೇಳು, ಚೆನ್ನಾಗಿರ್ತೀನಿ ಅಂತ ಹೇಳಿ. ಇನ್ನೇನು ಮಾಡೋದು, ಹೋಗಿ ಚೆನ್ನಾಗಿದ್ರೆ ಆಯಿತು. ಇನ್ನೇನು ಮಾಡೋಕ್ಕಾಗುತ್ತೆ ಅತ್ಲಾಗೆ, ಇಲ್ಲಿರೋದಕ್ಕಾಗಲ್ಲ ಅಷ್ಟೇ. ಹೋಗಲ್ಲಿ ಬಾಡಿಗೆ ಮನೆ ಮಾಡೋಣ, ಇಲ್ಲಾಂದರೆ ಸುಮ್ಮನೆ ಇವಾಗಲೇ ಹೋದರೆ, ಅಯ್ಯೋ ನೋಡಪ್ಪ ಹೋದ್ರು 2 ದಿವಸನೂ ಇರಲಿಲ್ಲ, 15 ದಿವಸಕ್ಕೆ ಓಡ್ ಬಂದರು ಊರಿಗೆ ಹೋಗ್ತೀನಿ ಅಂತ ಹೇಳಿ ಅಂತಾರೆ, ಆಡ್ಕೆ ಅಂತಾರೆ. ಅದಕ್ಕೇ ಅಯ್ಯೋ ಯಾಕಾದರೂ ಬಂದೋ ಏನೋ ಅಂತ ಅನ್ನಿಸ್ತೈತೆ. ನಾನು ಊರಿಗೆ ವಾಪಸ್ ಹೋಗ್ತೀನಿ. ಅದಕ್ಕೆ ನಮ್ಮ ಅಕ್ಕರಿಗೆಲ್ಲ ಫೋನ್ ಮಾಡಿದ್ರು, ಅವ್ರು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಅವರು ಎಷ್ಟು ಸತಿ ಕಮೆಂಟ್ ಮಾಡಿದ್ರು ಏನಕ್ಕೂ ರಿಪ್ಲೈನೇ ಮಾಡ್ತಾ ಇಲ್ಲ. ಎಲ್ಲ ಸ್ಮೈಲ್ ಸಿಂಬಲ್ ಕಳಿಸ್ತಾ ಇದ್ದೀನಿ, ನಮ್ಮ ಪಾಪನ ವೀಡಿಯೋ, ಗುಂಡುನ ವೀಡಿಯೋ ಎಲ್ಲ ಕಳಿಸ್ತಾ ಇದ್ದೀನಿ, ನೋಡಲಿ, ಮಾತಾಡಿಸ್ಲಿ ಅಂತ, ಫೋನ್ ಮಾಡಲಿ ಅಂತ ಎಷ್ಟೆಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಅವ್ರು ಯಾರೂ ನನಗೆ ರಿಪ್ಲೈನೂ ಮಾಡ್ತಾ ಇಲ್ಲ, ಫೋನು ಮಾಡ್ತಾ ಇಲ್ಲ. ಏನು ಮಾಡೋದು? ಇಲ್ಲಿ ಚೆನ್ನಾಗಿದ್ದಿದ್ರೆ ನಾನು ಹೋಗ್ತಾ ಇರಲಿಲ್ಲಪ್ಪ. ಏನು ಮಾಡೋದು, ಇವರೆಲ್ಲ ಸರಿ ಇಲ್ಲ ವಟಾರದವರು. ಅದಕ್ಕೆ ನಾನು ಹೋಗ್ತೀನಪ್ಪ, ನಮ್ಮ ಊರಿಗೆ ಹೋಗಿ ಒಂದು ಬಾಡಿಗೆ ಮನೆ ಸಿಕ್ಕಿದ್ರೆ ಬಾಡಿಗೆ ಮನೆಗೆ ಇರ್ತೀನಿ, ಇಲ್ಲಾಂದರೆ ನಮ್ಮ ಮನೆಗೆ ಹೋಗ್ತೀನಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.